ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ದೂರು ಕೊಡೋದೇನು, ಅದನ್ನು ಕ್ಲೋಸ್ ಮಾಡೋದೇನು ಅಗತ್ಯ ಏನಿದೆ ಅಲ್ವಾ? ತಪ್ಪಲ್ವ ಇದು? ಅನ್ಯಾಯ ಅಲ್ವಾ? ಯಾರು ಹೇಳೋರು ಕೇಳೋರು ಇಲ್ವಾ ಯಾರು? ಇದರಿಂದ ಏನು ಲಾಭ, ಏನು ಸಾಧನೆ ಮಾಡಿದ್ದಾರೆ? ಈಗ 3 ರೂಮ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಏನು ಸಾಧನೆ ಮಾಡಿದ್ದಾರೆ ನೀವು? ಶಾಲೆಗೆ ಪರ್ಪಸ್ ಆಗಲ್ವ ಕಟ್ಸ್ಕೊಟ್ರದ್ದು ಸುಧಾಮೂರ್ತಿ ಮೇಡಮ್ ಅವರು. ಅದು ಇಂಗ್ಲೀಷ್ ಮೀಡಿಯಮ್ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಉರ್ದು ಆಗಲಿ, ಯಾವುದನ್ನಾಗಲಿ ಶಾಲೆನೇ ಅಲ್ವಾ? ಅನೈತಿಕ ಚಟುವಟಿಕೆಗಳು ಏನು ನಡೀತಾ ಇದೆ ಅಲ್ಲಿ ಚೆಕ್ ಮಾಡಿ. ಸಾರ್ ಅವರನ್ನು ಸ್ಟೋರಿ ಮಾಡಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಸ್ಟೋರಿ ಮಾಡಿದ್ರು. ನಾನು ಗಮನಿಸಲಿಲ್ಲ, ನನ್ನ ರಾತ್ರಿ ನೋಡಿದೆ ನಾನು. ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಸೊ ಈ ಥರ ಇದ್ದಾಗ ಇದಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಸಂಸ್ಥೆ ಮೇಲೆ? ಏನು ಇದರಿಂದ ನಿಮ್ಗೇನು ಲಾಭ? ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೋರಾಟ ಮಾಡಿ, ತಪ್ಪೇನಿಲ್ಲ. ಈ ಶಿಕ್ಷಣ ಸಂಸ್ಥೆಗಳು ಮತ್ತು ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಭಾಳ ತಪ್ಪಿದು. ನಿಮ್ಗೆ ಯಾರು ಕರೆಕ್ಟಾಗಿ ಹೇಳೋರು ಇಲ್ವಾ? ಇಲ್ಲ ಅಂತೇಳಿ ಹೇಳಿ, ಮಾಡಿಸೋಣ, ವ್ಯವಸ್ಥೆ ಮಾಡಿಸ್ತೀನಿ. ಅದನ್ನು ಬಿಟ್ಟು ಬೇಕಾಪಟ್ಟಿಯಾಗಿ ಮಾತಾಡೋದು, ಬೇಕಾಪಟ್ಟಿಯಾಗಿ ಹೇಳೋದು ಏನಿದೆಲ್ಲ ಊರಲ್ಲಿ? ಬೆಳಗ್ಗೆ ಎದ್ದರೆ ಮುಖ ನೋಡ್ಕೋಬೇಕಲ್ಲ ಊರಲ್ಲಿ. ಈ ಥರ ಸಂಸ್ಥೆಗೆ ಹಾಳು ಮಾಡಿ ಮುಖ ನೋಡೋಕ್ಕಾಗತ್ತಾ, ಮಾತಾಡ್ಸೋಕ್ಕಾಗತ್ತಾ ಯಾರನ್ನಾಗಲಿ? ಇಷ್ಟು ದೊಡ್ಡ ಬ್ರ್ಯಾಂಡ್ ಇದೆ SVHS. 28,000 ಜನ ಸ್ಟೂಡೆಂಟ್ಸ್ ಓದಿರೋಂಥ ಶಾಲೆಯನ್ನು ಇವತ್ತು ಈ ಥರ ಗೋಳೈಕೊಂತದ್ರಲ್ಲ, ಇದರಿಂದ ಏನು ಲಾಭ ಆಗಿದೆ ನಿಮಗೆ? ಸರಿ, ಕ್ಲೋಸ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮ್, ಖಾಸಗಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಫೀಸ್ ಜಾಸ್ತಿ ಆಗುತ್ತೆ, ಓಕೆ. ಈ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಈ ಮಕ್ಕಳು ಫ್ಯಾಮಿಲಿ, ಆ ಮಕ್ಕಳು ಶಾಪ ಕರ್ಮ ತಟ್ಟೋದಿಲ್ವ ನಿಮಗೆ? ನಾನಿಲ್ವ ನಿಮಗೆ? ಒಂದು ಊರಲ್ಲಿರೋರು ಹಿಂಗೆಲ್ಲ ಮಾಡ್ಬೋದಾ? ಅಂದರೆ ಬಡವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಓದಬಾರ್ದಾ? ಕಾರ್ಮಿಕರ ಮಕ್ಕಳು ಓದಬಾರ್ದು ಯಾರು ಕಮ್ಮಿ ಫೀಸಲ್ಲಿ ಇಂಗ್ಲೀಷ್ ಮೀಡಿಯಮ್ಮು? ಒಳ್ಳೆಯ ಸ್ಕೂಲ್ ಬೇಡವಾ? ಒಳ್ಳೆ ರೂಮ್ಸ್ ಬೇಡವಾ ಅವ್ರಿಗೆ? ಪಾಪ ತಪ್ಪೇನಿದೆ ಇದರಲ್ಲಿ? ಇನ್ವೆಸ್ಟಿಗೇಷನ್ ಮಾಡಿ. ಸರ್ಕಾರಿ ಜಾಗಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಯ ರೀತಿ ಇದನ್ನ ಇದು ಮಾಡಿದ್ದಾರೆ ಅಂತ ಅವರ ವಾದನೆ ಇರೋದು ನಿಜ. ಅದಕ್ಕೆ ಈಗ ಸರ್ಕಾರಿ ಇನ್ಫೋಸಿಸ್ ಇವರು ಕೂಡ ಕೇವಲ ಸರ್ಕಾರಿ ಶಾಲೆಗೆ ಕಟ್ಟಿಸಿದ್ದಾರೆ ಅಂತ ಕೆಲವು ಏನೋ ಇದನ್ನ ತೋರಿಸಿರೋದು. ಅದಕ್ಕೆ ಇದಕ್ಕೆ ವಿದ್ಯಾಸಂಸ್ಥೆ ನಡೆಸ್ತಾ ಇರೋದು ಕಡಿಮೆ ಶಾಲೆ. ಕರೆಕ್ಟ್. ಅವರ ವಾದನೆ ಏನು, ನೀವು ಶಾಲೆ ನಡೆಸಬಾರ್ದು, ಇನ್ನೊಂದು ಶಾಲೆ ಇದು ಮಾಡಬಹುದು ಅಂತ ವಾದನೆ ಇಲ್ಲ. ಒಂದು ಸರ್ಕಾರಿ ಇದರಲ್ಲಿ ಸರ್ಕಾರಿ ಜಾಗಕ್ಕೆ ಕೊಟ್ಟಿರೋಂಥ ಬಡ ವಿದ್ಯಾರ್ಥಿಗಳು ಓದುವಂತ ಇದರಲ್ಲಿ ನೀವು ಖಾಸಗಿ ಕೈಫಲ್ ಮಾಡಿದ್ದೀರಾ, ಅದರಲ್ಲಿ ದುಡ್ಡನ್ನ ನೀವು ವಸೂಲಿ ಮಾಡ್ತಾ ಇದ್ದೀರಾ ಅಂತ ಅವ್ರ ವಾದನೆ. ಒಳ್ಳೆ ಪ್ರಶ್ನೆ. ಒಂದು ನಿಮಿಷ, ಅದಕ್ಕೆ ನಾನು ಸ್ಪಷ್ಟನೆ ಕೊಡೋದಕ್ಕೆ ತಮಗೆಲ್ಲ ಕೂಡ ಇದು ಮಾಡ್ತಾ ಇದ್ದೀನಿ. ಒಂದೇ ಒಂದು ಸರ್, ಇದು ಏನು ಅಂತ ಹೇಳಿದ್ರೆ, ನೀವೇನು ಹೇಳಿದ್ರಿ ಸರ್ ಚಪ್ಪಂತ ಸರ್? ಅವರು ಖಾಸಗಿ ಶಾಲೆಯಿಂದ ಇದನ್ನೇನಂದ್ರಿ? ಇದು ಸರ್ಕಾರಿ ಕಟ್ಸ್ಕೊಟ್ಟಿರೋದು, ಮತ್ತೆ ಸುಧಾ ಇವರು ಮಾಡಿರೋದು ಸರ್ಕಾರಿಗೆ ಇದು ಮಾಡಿರೋದು. ನೋಡಿ ಸರ್, ಇದು SVV ರೂರಲ್ ಎಜುಕೇಷನ್ ಸೊಸೈಟಿ ಅಂತ. ಈ ಜಾಗದ ಮಾಲೀಕತ್ವರು ಕೂಡ SVV ರೂರಲ್ ಎಜುಕೇಷನ್ ಸೊಸೈಟಿ ಮಾತ್ರನೇ. ಸರ್ಕಾರದಿಂದ ಹೈಸ್ಕೂಲ್ಗೆ ಅನುದಾನ ಬರ್ತಾ ಇದೆ, ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ ಆಗಿದ್ದಾರೆ. ಸುಧಾ ಮೇಡಮ್ ಮೂರ್ತಿಯವರು ಈ 10 ರೂಮನ್ನು ಸರ್ಕಾರಿ ಹೈಸ್ಕೂಲ್ಗೆ ಕಟ್ಸ್ಕೊಟ್ಟಿದ್ದಾರೆ. ಇಲ್ಲೇನಾಯಿತು ಅಂತ ಹೇಳಿದ್ರೆ ಸರ್, ಅವರೊಂದು ಕಟ್ಸ್ಕೊಟ್ಟಿದ ಮೇಲೆ ಕೂಡ ನಾನು ಮೊದಲೇ ಹೇಳಿದ್ದೆ, ಕನ್ನಡ ಮೀಡಿಯಮ್ಮಲ್ಲಿ ಸ್ಟ್ರೆಂತು 200 ಇದೆ. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು 5 ರೂಮ್ಗಳು, ಕೊಠಡಿಗಳು ಬೇಕಾಗಿತ್ತು, ಆಫೀಸ್ ರೂಮ್ ಇತ್ತು, ಇದಿತ್ತು. ಪ್ರಥಮ ಆದ್ಯತೆಯ ಮೇರವಾಗಿ ಯಾರಾದರೂ ಆಗಿರಲಿ ಸರ್, ಇದ್ರ ಮೇಲೆ ಏನು ಮಾಡ್ತಾಯಿದ್ರು ಅದೆಲ್ಲರೂ ಕೂಡ ಅವ್ರನ್ನೇ ಕೇಳಿಕೊಡ್ಬೇಕಾದ್ರೆ ಪ್ರಥಮ ಆದ್ಯತೆ ನಾವು ಏನಾದರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರಿ ನಮ್ಮ SVV ಪ್ರೌಢಶಾಲೆ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ವಿ. ಪ್ರೌಢಶಾಲೆ ಮಕ್ಕಳು ಕೊಟ್ಟುಬಿಟ್ಟು ಉಳಿದಿದ್ದ ರೂಮ್ಗಳನ್ನು ಬೀಗ ಹಾಕ್ಕೊಳ್ಳೋದಕ್ಕಿಂತಲೂ ಯಾವುದೋ ಒಂದು ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾಯಿದ್ವಿ. ಸತತವಾಗಿ 7 ವರ್ಷದಿಂದ ಕೊಡ್ತಾಯಿದ್ವಿ. 7 ವರ್ಷಗಳಿಲ್ದಿರ ಇರೋದು ಈ ವರ್ಷನೇ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಬಂದಾದ್ಮೇಲೆ ನಾವು ಏನು ಮಾಡಿದ್ದೀವಿ? ನಾವು ಸ್ವಲ್ಪ ಸರ್ಚ್ ಮಾಡಿದ್ವಿ. ಇದರಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಾವು ಕೆಲವು ಜೊತೆ ಇಲ್ಲಿ ಖಾಸಗಿ ಸಂಸ್ಥೆಗಳನ್ನ ಅವರಿಗೆ ಹೋಗಿರೋದನ್ನ ನಾವು ಕೂಡ ಸ್ವಲ್ಪ ವಾಸ್ತವಾಂಶದಿಂದ ನಾವು ಕಂಡಿದ್ದೀವಿ ಸರ್. ಈಗ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಬೇರೆ ರೀತಿ ಶಾಲೆಯನ್ನ ಏನೋ ಒಂಥರ ಅದನ್ನು ಕುಗ್ಗಿಸ್ಬೇಕು, ಆ ಶಕ್ತಿಯನ್ನು ಬೆಳಿಬಾರ್ದು ಅನ್ನೋ ಟೈಪಲ್ಲಿ ಶಕ್ತಿಗಳು ಒಂದು ಇದಾಗಿದೆ. ಅದು ನಮಗೂ ಒಂದು ವಾಸ್ತವ ಸ್ಥಿತಿ ಅರಿವಾಗಿ ನಾನು ಹೇಳ್ತಿರೋದು ಅವರ ವಾದನೆ ಇಷ್ಟೇ. ಅವರು ಅಸ್ತ್ರ ಒಂದೇ. ಚಲಪತಿ ಸರ್, ನಿಮ್ಮ ಇದು ಅರ್ಥ ಆಯ್ತು, ಕ್ವಶನ್ ಅರ್ಥ ಆಯ್ತು. ಅವ್ರ ವಾದನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಮಾಡಬಾರ್ದು ಅಂತ ಹೇಳಿದರೆ ಅಧಿಕಾರಿಗಳು ಬಂದಿದ್ದಾರೆ. ಇವಾಗ ನಾವು ಪ್ರೌಢಶಾಲೆಗೆ ಮಾತ್ರ ಇದನ್ನು ವಿನಿಯೋಗಿಸ್ತಾ ಇದ್ದೀವಿ. ಇನ್ನು 3 ರೂಮನ್ನು ಬೀಗ ಹಾಕ್ಬಿಟ್ಟು
ಏನು ಪ್ರಯೋಜನನೇ ಇದ್ರೆ ಬೀಗ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಅದರಿಂದ ಅವ್ರು ಸಂತೋಷ ಪಡ್ತಾ ಇದ್ರೆ ಸಂತೋಷ ಪಡ್ಕೊಬೋದು, ಅದರಿಂದ ಏನಿಲ್ಲ. ಯಾಕಂತ ಹೇಳಿದ್ರೆ ಒಂದು ಬೀಗ ಹಾಕಿ ಯಾರೋ ಒಂದು ದುಡ್ಡು ಹಾಕಿ ಕಟ್ಟಿರುವಂಥ ಒಂದು ಕಟ್ಟಡದಲ್ಲಿ ಬೀಗ ಹಾಕಿ ಅದನ್ನು ಏನು ಯೂಸೇ ಇಲ್ದಿರ ಇಟ್ಕೊಳ್ಳೋದಕ್ಕಿಂತನೂ 4 ಜನ ವಿದ್ಯಾಭ್ಯಾಸ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ. ಇವಾಗ ಅದನ್ನು ಬೇಡ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಮಗೆ 23 ಕೊಠಡಿಗಳಿದೆ ಸರ್. 23 ಕೊಠಡಿಗಳಲ್ಲೂ ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನು ಬಂದಿದ್ದಾರೆ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ. ಇನ್ನು ನಮಗೆ ಇಂಗ್ಲೀಷ್ ಸ್ಕೂಲ್ಗೆ ಏನಾದರೂ ಬರಬೇಕಾದ್ರೆ ಕಟ್ಟಡಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಹೈಸ್ಕೂಲ್ ಅಪಾಯಿಂಟ್ಮೆಂಟ್ಗಳು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಮ್ಗೆ ಇವಾಗ ಅಲ್ಲಲ್ಲ ಇನ್ನೊಂದು ಎಕ್ಸ್ಪ್ರೆಸ್ನೇ ಅದನ್ನು ಮಾಡಿದ್ರೆ ನೀವು ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನೋ ಮುಂದಕ್ಕೆ. ನಾವೇನಾದರೂ ಇವಾಗ 3 ರೂಮ್ ಕಟ್ಸ್ಕೊಡ್ತೀವಿ ಇಂಗ್ಲೀಷ್ ಮೀಡಿಯಮ್ಗೆ ಅಂತ ಇಟ್ಕೊಳ್ಳಿ, ನೀವು ಹೆಂಗೆ ಕಟ್ಟಿದ್ರಿ ಯಾಕೆ ಕಟ್ಟಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಏನು ಹೇಳಿದ್ರು ರೈಟು ಅನ್ನೋ ಥರ ಕೇಳಿದ್ರೆ ನಾವು ಹೇಳೋಕ್ಕಾಗಲ್ಲ. 3 ರೂಮ್ ಕಟ್ಟಬೇಕು, ಅದರ ಜವಾಬ್ದಾರಿ ಇದೆ. ಇವರೆಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದರೆ ಆ 3 ರೂಮು ಕಟ್ತೀವಿ. ಕಾನ್ವೆಂಟನ್ನು ಕಾನ್ವೆಂಟ್ ರೀತಿಯಲ್ಲೇ ನಡೆಸ್ತೀವಿ. ಸುಧಾಮೂರ್ತಿ ಮೇಡಮ್ ಅವರು ನಮಗೇನು ಕೊಟ್ಟಿದ್ದಾರೋ ಆ ರೂಮ್ಗಳಲ್ಲಿ ಪ್ರೌಢಶಾಲೆಗೆ ಮಾತ್ರ ನಾವು ವಿನಿಯೋಗಿಸ್ತಾ ಇದ್ದೀವಿ. ಪ್ರೌಢಶಾಲೆಯಲ್ಲಿ ದಾಖಲಾತಿಗಳು ಕಡಿಮೆ ಇರೋದ್ರಿಂದ 3 ರೂಮ್ಗಳನ್ನು ಇವಾಗ ಬೀಗ ಹಾಕಿ ಇಟ್ಕೊಂಡಿದ್ದೀವಿ. ನಾನು ಮೊದಲೇ ಹೇಳಿದ್ದೆ ಇಂಗ್ಲೀಷ್ ಮೀಡಿಯಮ್ ಫ್ರೀ ಎಜುಕೇಷನನ್ನು ನಾನು ಇಲ್ಲಿ ತರ್ತೀನಿ ಅಂತ ಹೇಳ್ಬಿಟ್ಟು ನನಗೊಂದು ಕಾಲಾವಕಾಶ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ನಮಗೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇಂಗ್ಲೀಷ್ ಮೀಡಿಯಮನ್ನು ಒಂದೇ ಒಂದು ನಯಾ ಪೈಸಾ ಇಲ್ದಿರ ಇರೋದು ಕನ್ನಡ ಮೀಡಿಯಮ್ ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೋ ಆ ರೀತಿ SPV ರೂರಲ್ ಎಜುಕೇಷನ್ ಸೊಸೈಟಿಯಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಹೈಸ್ಕೂಲ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡೋದಕ್ಕೆ ನಾವೆಲ್ಲ ಕೂಡ ಕಾರ್ಯೋನ್ಮುಖರಾಗ್ತೀವಿ. ಅಧಿಕಾರಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಬಿಲ್ಡಿಂಗಲ್ಲೇ ಫ್ರೀ ಎಜುಕೇಷನನ್ನು ಸುಧಾಮೂರ್ತಿ ಮೇಡಮ್ ಅವರು ಯಾವ ರೀತಿ ನಮ್ಮ ಇದಕ್ಕೆ ಒಂದು ಸಂಸ್ಥೆಗೆ ಇದಕ್ಕೆ ಕೊಟ್ಟಿದ್ದಾರೋ ಅದರೆಲ್ಲ ಕೂಡ ಪ್ರತಿಫಲಗಳು ಮತ್ತು ಆ ಮೇಡಮ್ ಅವ್ರಿಗೂ ಸಂತೋಷ ಆಗುವಂಥ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸ್ಕೊಂಡು ಇಂಗ್ಲೀಷ್ ಮೀಡಿಯಮ್ ಫ್ರೀ ಎಜುಕೇಷನನ್ನು ಮಾಡ್ತೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅನುದಾನದಲ್ಲಿ ಏನಿದೆಯೋ ಇವತ್ತು 10 ರೂಮ್ಗಳಲ್ಲಿ ಕನ್ನಡ ಮೀಡಿಯಂ ಸ್ಟ್ರೆಂತ್ ಇರೋದ್ರಿಂದ ನಾವು 3 ರೂಮ್ಗಳನ್ನು ಬಾಗಿಲು ಹಾಕ್ಕೊಂಡಿದ್ದೀವಿ. ಆ ಬಾಗಿಲು ಹಾಕಿರೋದನ್ನು ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ಕಾಲಾವಕಾಶ ಬೇಕು. 1-2 ವರ್ಷದಲ್ಲಿ ನಾವು ಇಂಗ್ಲೀಷ್ ಮೀಡಿಯಮನ್ನು ಫ್ರೀ ಎಜುಕೇಷನ್ ಮಾಡಿ ಎಲ್ರಿಗೂ ಇಂಗ್ಲೀಷ್ ಮೀಡಿಯಂ ಫ್ರೀ ಎಜುಕೇಷನ್ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಸರ್. ಈಗ ಹೇಳಿ, ಪ್ರಶ್ನೆ ಕೇಳಿ. ಇರಲಿ ವಾಸ್ತವ ಇದೆ. ಶಾಲೆಯ ಬಗ್ಗೆ ಏನು ಇದು ಒಂದು ನಿಮಿಷ ಇದೆ.